ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ನಮ್ಮ ಸಂಸ್ಥೆಯ ಆರಂಭದಿಂದ ಇಲ್ಲಿಯವರೆಗೆ ಬಡ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ಕಾರ್ಯ ಮಾಡುತ್ತಿದೆ ಎಂದು ಅಹಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಸಮಾಜ ಸೇವಕರಾದ ಎನ್ ಮಧುರಿ ಹೇಳಿದರು. ಪ್ರತಿ ವರ್ಷನೂ ಬಡ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವಂತ ಒಂದು ಪರೀಕ್ಷೆಯನ್ನು 5/4/2026 ರವಿವಾರ ದಿವಸ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷನೂ 15 ವಿದ್ಯಾರ್ಥಿಗಳನ್ನು ಉಚಿತವಾಗಿ ಊಟ, ವಸತಿ, ಶಿಕ್ಷಣವನ್ನು ಈ ಅಭ್ಯುದಯ ಸಂಸ್ಥೆಯಲ್ಲಿ 2017ನೇ ಇಸ್ವಿಯಿಂದ 9 ವರ್ಷಗಳ ಕಾಲ ಕೊಡುತ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷನೂ ಈ ಒಂದು ಎಕ್ಸಾಮ್ದಲ್ಲಿ ಅತಿ ಅಂಕಗಳನ್ನು ಯಾರು ಪಡೆದಂತ 15 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡುವುದರ ಮುಖಾಂತರ ಮತ್ತು ಏನು ಈ ಒಂದು ಎಕ್ಸಾಮದಲ್ಲಿ ಭಾಗವಹಿಸ್ತಾರ ಮಕ್ಕಳು, ಅವರಿಗೆಲ್ಲರಿಗೆ ಒಂದು ವಿಶೇಷವಾದ ರಿಯಾಯಿತಿ ದರದಲ್ಲಿ ಅವರಿಗೆ ಒಳ್ಳೆಯ ಎಜುಕೇಶನ್ ಅನ್ನು ಕೊಡಲು ನಮ್ಮ ಸಂಸ್ಥೆ ಸಿದ್ಧವಾಗಿರುತ್ತದೆ. ಮತ್ತು ಈ ಒಂದು 3 ಬಹುಮಾನಗಳನ್ನು 1ನೇ ಮತ್ತು 2ನೇ 3ನೇ ಪಡೆದಂತ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಆಕರ್ಷಕ ಬಹುಮಾನವನ್ನು ವಿತರಣೆ ಮಾಡಲಾಗುತ್ತದೆ. ಮತ್ತು ಈ ಅಭ್ಯುದಯ PU ಸೈನ್ಸ್ ಕಾಲೇಜಿನಲ್ಲಿ 2017ರಿಂದ ಇವತ್ತಿನ ತನಕ ಒಂದು ಪ್ರಗತಿ ಹೆಚ್ಚುತ್ತಾ ಬಂದಿದೆ. ಯಾಕಂದ್ರೆ ಶಿಕ್ಷಣದಲ್ಲಿ ಒಂದು ಈ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕನ್ನೋ ಉದ್ದೇಶದಿಂದ ಪ್ರತಿ ವರ್ಷನೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರಿಗೆ ಒಳ್ಳೆ ಕೋಚಿಂಗ್ಗಳನ್ನು ಕೊಟ್ಟು, ಮತ್ತು ಹೋದ ವರ್ಷ ಮೆಡಿಕಲ್ ಸೀಟ್ 2 ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಅನ್ನು ಪಡೆದುಕೊಂಡಿದ್ದಾರೆ. ಮತ್ತು JEE ಯಲ್ಲಿ 5 ವಿದ್ಯಾರ್ಥಿಗಳು JEE ಅನ್ನು ಈ ವರ್ಷ ತೇರ್ಗಡೆ ಆಗಿದ್ದಾರೆ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಈ ವರ್ಷ 2025-26ನೇ ಸಾಲಿನಲ್ಲಿ ಒಂದು 5 ವಿದ್ಯಾರ್ಥಿಗಳವರು ಆಯ್ಕೆ ಆಗುವಂತ ಒಂದು ಗುಣಮಟ್ಟವನ್ನು ಶಿಕ್ಷಣವನ್ನು ಸಂಸ್ಥೆ ನೀಡುತ್ತಾ ಬಂದಿದೆ. ಪಟ್ಟಣದ ಹುಡ್ಕೋದಲ್ಲಿರುವ NS ಪೂಜಾರಿ ಕನ್ಸ್ಟ್ರಕ್ಷನ್ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬಡವರ ಮಕ್ಕಳು ಉನ್ನತ ಶಿಕ್ಷಣ ಪಡೆದುಕೊಳ್ಳಬೇಕು ಎಂಬ ಗುರಿಯನ್ನಿಟ್ಟುಕೊಂಡು ನಾವು ಮುದ್ದೇಬಿಹಾಳ, ಕೋಳೂರು ಹಾಗೂ ಅಡವಿ ಹುಲುಗಬಾಳದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಓದಿದ 10 ವಿದ್ಯಾರ್ಥಿಗಳು ಕೃಷಿ ವಿಜ್ಞಾನ ವಿಭಾಗಕ್ಕೆ ಆಯ್ಕೆಯಾಗಿದ್ದು, 8 ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದಾರೆ, 2 ಮೆಡಿಕಲ್ಗೆ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. 25-26ನೇ ಸಾಲಿನಲ್ಲಿ 10 ವಿದ್ಯಾರ್ಥಿಗಳು BSc ಅಗ್ರಿಯನ್ನು ಪಡೆದಿದ್ದಾರೆ. ಇವತ್ತು ಅಗ್ರಿಯನ್ನು ಪಡೆದಿದ್ದಾರೆ. ಮತ್ತು ನಮ್ಮಲ್ಲಿ ನವೋದಯ ಕೋಚಿಂಗ್ ಮಾಡಿಕೊಂಡು ಆಗಲೇ ವಿದ್ಯಾರ್ಥಿಗಳು 8 ವಿದ್ಯಾರ್ಥಿಗಳು ಸೈನಿಕ್ ಸ್ಕೂಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಸಂಸ್ಥೆಯಿಂದ ಇದೇ ವರ್ಷ 25-26 ಯಾವುದರಲ್ಲಿ ಕೊರತೆ ಇಲ್ಲದಂತೆ ಒಂದು ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದೇವೆ. 2017ರಿಂದ BPL ಕಾರ್ಡ್ ಹೊಂದಿದ ಮಕ್ಕಳಿಗೆ ಅಹಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯಿಂದ ಬಡವರು, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಗ್ರಾಮೀಣ ಮಟ್ಟದಲ್ಲಿ ಶಾಲೆಗಳನ್ನು ಆರಂಭಿಸಿ ಉಚಿತ ಶಿಕ್ಷಣ ಕೊಡುವ ಕಾರ್ಯ ಮಾಡುತ್ತಿದೆ. ತಂದೆ ತಾಯಿ ಇಲ್ಲದ ಮಕ್ಕಳಿದ್ದರೆ ಅವರಿಗೆ ಉಚಿತ ಶಿಕ್ಷಣ ಕೊಡುವ ಕಾರ್ಯ ಮಾಡುತ್ತಿದೆ. ಅಹಲ್ಯಾದೇವಿ ಹೋಳ್ಕರ್ ಅವಾರ್ಡ್ ಪರೀಕ್ಷೆಯಲ್ಲಿ ವಿಜೇತರಾಗುವ 15 ವಿದ್ಯಾರ್ಥಿಗಳನ್ನು 2 ವರ್ಷದವರೆಗೆ ಅವರಿಗೆ ಉಚಿತ ಊಟ, ವಸತಿ ಸಮೇತ ಶಿಕ್ಷಣ ನೀಡುವ ಕಾರ್ಯ ಮಾಡುತ್ತಾ ಬಂದಿದ್ದೇವೆ. ತಾಲೂಕಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವ ಕಾರ್ಯ ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇದೇ ವೇಳೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಡಾಕ್ಟರ್ HB ವಾಲಿಕಾರ್ ಅವರ ಮಾರ್ಗದರ್ಶನದಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳನ್ನು ಆರಂಭಿಸಲಾಗುತ್ತಿದೆ. ಪ್ರಸಕ್ತ ವರ್ಷದಿಂದಲೇ ಧಾರವಾಡದಲ್ಲಿ ಹೊಸದಾಗಿ ಕಟ್ಟಡ ನಿರ್ಮಿಸಿದ್ದು, ನುರಿತ ಶಿಕ್ಷಣ ತಜ್ಞರನ್ನು ಕರೆಸಿ ಅವರಿಂದ ಆನ್ಲೈನ್ ಕ್ಲಾಸ್ಗಳನ್ನು ಆರಂಭಿಸಲು ಸಿದ್ಧತೆ ಕೈಗೊಂಡಿದ್ದೇವೆ. 10ನೇ ತರಗತಿ PUC ಓದುವ ವಿದ್ಯಾರ್ಥಿಗಳಿಗೆ ನೇರವಾಗಿ ಡಾಕ್ಟರ್ ವಾಲಿಕಾರ್ ಅವರು ತರಗತಿಗಳನ್ನು ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಈ ವರ್ಷದಿಂದ ಧಾರವಾಡದಲ್ಲಿ ಇಲ್ಲಿ ಇದ್ದಂತ ಮಕ್ಕಳಿಗೆ ಧಾರವಾಡದಿಂದ ಆನ್ಲೈನ್ ಮುಖಾಂತರ ಅಲ್ಲಿ ನುರಿತ ತಜ್ಞರಿಂದ ಒಂದು ನೀಟ್ ಆಗಲಿ JEE ಆಗಲಿ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಮಾಡಿಸ್ಬೇಕನ್ನುವಂಥ ಉದ್ದೇಶದಿಂದ ಈಗಾಗಲೇ ಬಿಲ್ಡಿಂಗ್ ರೆಡಿ ಆಗಿದೆ. ಕೆಲವೇ ಒಂದು 4-5 ದಿನದಲ್ಲಿ ಅದರ ಒಂದು ಓಪನಿಂಗ್ ಅನ್ನು ಮಾಡಿ ಅಲ್ಲೇ ವಾಲಿಕರ್ ಸರ ಸ್ವತಃ ಇದ್ದು ಅವರ ಮಾರ್ಗದರ್ಶನದಲ್ಲಿ ಅಲ್ಲಿ ಒಳ್ಳೆ ನುರಿತವಾದಂಥ ಶಿಕ್ಷಕರು ನಮಗೆ ಯಾವ ಟೈಮ್ ಬೇಕಾವಾಗ ಸಿಗುತ್ತಾರನ್ನೋ ಉದ್ದೇಶದಿಂದ ಅಲ್ಲಿ ಕೋಚಿಂಗ್ ಕ್ಲಾಸ್ ಅನ್ನು ತಯಾರು ಮಾಡಿ ಅಲ್ಲಿಂದ ನೇರವಾಗಿ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಧಾರವಾಡ ಮುಖಾಂತರ ಆನ್ಲೈನ್ ಮುಖಾಂತರ ಕ್ಲಾಸ್ ಅನ್ನು ನಡೆಸಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಆಯ್ಕೆಯಾದವರಿಗಷ್ಟೇ ಪ್ರಶಸ್ತಿ ನೀಡುವುದಲ್ಲದೆ
ಪರೀಕ್ಷೆ ಹಾಜರಾದವರಿಗೂ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು ಎಂದು ತಿಳಿಸಿದರು. 5ನೇ ತಾರೀಕಿಗೆ ನಡೆಯುವಂಥ ಎಕ್ಸಾಮ್ದಲ್ಲಿ ಇವತ್ತ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಬಂದು ಇದರ ಸದುಪಯೋಗವನ್ನು ಪಡ್ಕೊಂಡು ಅವರು ಇವತ್ತ ಆ ಎಕ್ಸಾಮ್ದಲ್ಲಿ ಕುಳಿತು ಬಂದು ಹೋದ್ರೇನೆ ಅವ್ರಿಗೊಂದು ಒಳ್ಳೆಯ ಅವಕಾಶವನ್ನು ಕೊಡ್ತೀವಿ. ಬರೀ ಅವರು ನಾವು ಫಸ್ಟ್ ಪ್ರೈಸ್ ಬಂದವರಿಗೆ ಅಷ್ಟೇ 15 ವಿದ್ಯಾರ್ಥಿಗಳು ಬಂದ್ರೆ ಅಷ್ಟೇ ಅವರಿಗೆ ಮಾನ್ಯತೆ ಕೊಡ್ತಾರೆ ಅನ್ನೋಂಥದ್ದೇನಿಲ್ಲ. ಎಷ್ಟು ಇವತ್ತೊಂದು 1000 ವಿದ್ಯಾರ್ಥಿಗಳು ಬರಲಿ, 1500 ವಿದ್ಯಾರ್ಥಿಗಳು ಬರಲಿ, ಎಲ್ಲರಿಗೆ ಒಂದು ಒಳ್ಳೆಯ ರಿಯಾಯಿತಿ ಒಂದು ಎಜುಕೇಶನ್ ಅನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಯಾವಾಗಲೂ ಕೆಲಸವನ್ನು ಮಾಡುತ್ತದೆ. ಅದೇ ರೀತಿ ಅಹಲ್ಯಾದೇವಿ ಹೋಳ್ಕರ್ ಅವಾರ್ಡ್ ಎಕ್ಸಾಮ್ ವಿವರ. ಏಪ್ರಿಲ್ 5ರಂದು ಬೆಳಗ್ಗೆ 11:30ಕ್ಕೆ ನಡೆಯಲಿರುವ ಅಹಲ್ಯಾದೇವಿ ಹೋಳ್ಕರ್ ಅವಾರ್ಡ್ ಪರೀಕ್ಷೆಯನ್ನು ಪ್ರಸಕ್ತ ಸಾಲಿನಲ್ಲಿ ಪರೀಕ್ಷೆ ಬರೆದಿರುವ ರಾಜ್ಯ CBSE ಹಾಗೂ ICSE ವಿದ್ಯಾರ್ಥಿಗಳು ಬರೆಯಬಹುದಾಗಿದ್ದು, ಪ್ರಥಮ ಬಹುಮಾನ 10,000 ರೂಪಾಯಿ ನಗದು ಸೇರಿ 1,60,000 ಶಿಷ್ಯ ವೇತನ, ಎರಡನೇ ಬಹುಮಾನ 7,000 ನಗದು ಸೇರಿ 1,57,000 ರೂಪಾಯಿ ಶಿಷ್ಯ ವೇತನ ಹಾಗೂ ಮೂರನೇ ಬಹುಮಾನ 5,000 ರೂಪಾಯಿ ನಗದು ಸೇರಿ 1,55,000 ರೂಪಾಯಿ ಶಿಷ್ಯ ವೇತನ ನೀಡಲಾಗುತ್ತದೆ. ಪ್ರತಿಭಾನ್ವಿತ 15 ವಿದ್ಯಾರ್ಥಿಗಳಿಗೆ 2 ವರ್ಷದ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆ ಅಭ್ಯುದಯ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಪರೀಕ್ಷೆಗೆ ನೋಂದಣಿ. ವಿದ್ಯಾರ್ಥಿ ಹೆಸರು, ವರ್ಗ, ಶಾಲೆ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ ಟೈಪ್ ಮಾಡಿ ಮೊಬೈಲ್ ನಂಬರ್ 8147576710 SMS ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9945994710 ಮತ್ತು 9901847211 7795121 ಸಂಪರ್ಕಿಸಬಹುದಾಗಿದೆ. ಅದೇ ರೀತಿ ಈ 5ನೇ ತಾರೀಕಿಗೆ ನಡೆಯುವಂತ ಎಕ್ಸಾಮಿನಲ್ಲಿ ನಮ್ಮ ಸ್ಕೂಲು ಅಂದ್ರೆ ಕೋಳೂರು, ಮುದ್ದೇಬಿಹಾಳ್, ಹಡಿಉಲುಬಾಳ್ ಈ 3 ಸ್ಕೂಲ್ನಲ್ಲಿ ಏನು ಈ ವರ್ಷ SSLC ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಅವರಿಗೆ ಈ ಸಲ ನಮ್ಮ ಕಾಲೇಜಿನಲ್ಲೇ ಅವರು ಅಡ್ಮಿಷನ್ ತಗೊಳ್ಳೋದೇ ಆದರೆ ಅವರಿಗೆ 50% ರಿಯಾಯಿತಿ ಅಂತ ಹೇಳಿದ್ದೇವೆ. ಇದರಲ್ಲಿ ಅವರು ಆಯ್ಕೆ ಆಗಲಿ ಆಯ್ಕೆ ಆಗದೆ ಇರಲಿ, ಆಯ್ಕೆ ಆದ್ರಂತರೂ ಇದ್ರಾಗ ಏನು ಬರ್ತದೆ ಅವ್ರಿಗೆ ಅವ್ರಿಗೂ ಅನ್ವಯ ಆಗ್ತದೆ. ಆದ್ರೆ ಆಯ್ಕೆ ಆಗದಿದ್ದರೂ ನಮ್ಮ ಸಂಸ್ಥೆಯಲ್ಲಿ ಕಲಿತಂತ SSLC ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ 50% ರಿಯಾಯಿತಿಯಲ್ಲಿ ನಾವು ಅವರಿಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು, ಇಂಥವ್ರು ಮಕ್ಕಳು ಶಾಲೆ ಕಲಿಯಕ್ಕೆ ಆಗ್ತಾ ಇಲ್ಲ, ಇವರು ಶಾಲೆಯಿಂದ ಹೊರಗುಳಿದು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಬಂದು ಏನಾದ್ರು ನಾವು ಭೇಟಿ ಮಾಡಿದ್ರೆ ಅವ್ರಿಗೂ ಖಂಡಿತವಾಗಿ ಶಿಕ್ಷಣವನ್ನು ಕೊಡಲು ನಮ್ಮ ಸಂಸ್ಥೆ ಯಾವಾಗಲೂ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ಕೊಳ್ತಾ, ಇನ್ನೊಂದು ಸಲ ಎಲ್ಲರಿಗೂ 5 ಮತ್ತು ರವಿವಾರ ದಿವಸ ತಾವೆಲ್ಲ SSLCಯಲ್ಲಿ ಓದಿದಂತ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಸದುಪಯೋಗವನ್ನು ವಿದ್ಯಾಭ್ಯಾಸದ ಒಂದು ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಅಂತ ಕೇಳಿಕೊಳ್ತಾ ಮಾತು ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.